ಫ್ರೆಂಡ್ಸ್, ಮಂಗನೋ ಏನೋ ಗೊತ್ತಿಲ್ಲ, ಅಳಿಲೋ ಮಂಗನೋ ಗೊತ್ತಿಲ್ಲ. ಇಲ್ಲಿ ತನಕ ನಮ್ಮ ಗಾರ್ಡನಲ್ಲಿ ಈ ಥರ ಆಗಿರಲಿಲ್ಲ. ನೋಡಿ ಮಾಡಿರೋ ಅವಾಂತರ. ದೊಡ್ಡದಾಗಿತ್ತು ಟೊಮ್ಯಾಟೊ, ಎಲ್ಲ ಹಣ್ಣಾಗಕ್ಕಾಗಿತ್ತು, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾವೆ. ಬೆಳೆಯೋದೇ ಆರ್ಗ್ಯಾನಿಕ್ ಅಂದ್ಕೊಂಡು ಅಲ್ಪ ಸ್ವಲ್ಪ, ಅದರಲ್ಲಿ ಹಿಂಗಾದರೆ ಬೇಜಾರಾಗಿಬಿಡುತ್ತೆ. ಎಸ್, ಪ್ರಕೃತಿಲಿ ಅವು ಇರೋದನ್ನು ಅವಕ್ಕೂ ತಿನ್ನೋದಕ್ಕೆ ಅಧಿಕಾರ ಇದೆ, ಬಟ್ ಸ್ಟಿಲ್ ಬೇಜಾರಾಗುತ್ತೆ. ಪುದೀನ ಹಾರ್ವೆಸ್ಟ್ ಮಾಡೋದಕ್ಕಂತ ಟೆರೆಸಿಗೆ ಬಂದರೆ ಇಷ್ಟೆಲ್ಲ ಶಾಕಿಂಗ್ ನ್ಯೂಸ್ ನನಗೆ. ಇಲ್ಲಿ 2-3 ಟೊಮ್ಯಾಟೊ ಹಣ್ಣಾಗಿತ್ತು. ನಾನು ನೋಡ್ಕೊಂಡು ಹೋಗಿದ್ದೆ, ನಾಳೆ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಆ ಹಣ್ಣನ್ನೆಲ್ಲ ತಿಂದು ಈ ಕಾಯಿನ ಇಲ್ಲಿ ಹಾಗೆ ಇಟ್ಟಿದೆ. ಹಣ್ಣಾಗಿರೋದನ್ನೆಲ್ಲ ತಿಂದ್ಬಿಟ್ಟು ಸಿಪ್ಪೆನ ಮಾತ್ರ ಹೀಗೆ ಸಪ್ರೇಟ್ ಮಾಡಿ ತಿಂದಿದೆ. ಈ ರೀತಿ ಇದಾಯ್ತಲ್ಲ. ಇಲ್ಲಿ ಸೊಪ್ಪೆಲ್ಲ ಹಾಕಿದ್ನಲ್ಲ, ಅದು ಚೆನ್ನಾಗಿ ಬೆಳೆದಿತ್ತು. ನಾನು ನಾಳೆ ಎಲ್ಲ ಇನ್ನು ಹಾರ್ವೆಸ್ಟ್ ಮಾಡೋಣ ಸೊಪ್ಪು ಅಂತ ಅಂದ್ಕೊಂಡಿದ್ದೆ. ರೆಡ್ ಅಮರಂಥಸ್ಗಿಂತ ಈ ಗ್ರೀನ್ ಅಮರಂಥಸ್ನ ಪೂರ್ತಿ ನೋಡಿ ಗಿಡ ಸಮೇತ ಕಿತ್ತಾಕ್ಬಿಟ್ಟು ತಿಂದ್ಬಿಟ್ಟಿದ್ದಾವೆ. ಪೂರ್ತಿ. ಆಮೇಲೆ ಇಲ್ಲಿ ಅವರೆಕಾಯಿ ಬಳ್ಳಿ ಇತ್ತು, ಎಲ್ಲ ಫ್ಲವರ್ಸ್ ಆಗ್ತಾಯಿತ್ತು. ಇದ್ರದ್ದು ಎಲೆನೆಲ್ಲ ಪೂರ್ತಿ ತಿಂದ್ಬಿಟ್ಟು ಇದನ್ನು ಸಮೇತ ಬುಡದಿಂದ ಕಿತ್ತಾಕಿದೆ. ಶಾಕ್ ಆಗ್ತಾಯಿದೆ ನನಗೆ. ಇಲ್ಲಿ ತನಕ ಒಂದು ಮಂಗ ಆಗಲಿ ಏನೂ ಇರಲೇ ಇಲ್ಲ, ಎಲ್ಲೂ ಕೋತಿಗಳದಿರಲಿಲ್ಲ. ಪೂರ್ತಿ ತಿಂದ್ಬಿಟ್ಟಿದೆ. ಬೇಜಾರಾಯಿತು. ಮನೆ ಹತ್ರ ಅಳಿಲು ಬರ್ತಾಯಿತ್ತು. ಬಾಳೆಹಣ್ಣೆಲ್ಲ ಅದಕ್ಕೆ ಕೊಡ್ತಾಯಿದ್ದೆ. ಬಹುಶಃ ಅದೇ ಇಷ್ಟು ಮಾಡಿದೆಯೋ ಇಲ್ಲ ಮಂಗನೇ, ನಾವು ಗೊತ್ತಿಲ್ಲ. ಫೀಲಿಂಗ್ ಬ್ಯಾಡ್. ಆರ್ಗ್ಯಾನಿಕ್ ಅಂದ್ಕೊಂಡು ಇಷ್ಟೆಲ್ಲ ಬೆಳೆಸಿರುವಾಗ ಸಿಗೋದೇ ಸ್ವಲ್ಪ ಅದೇ ಇಲ್ಲ ಹೋದರೆ ಬೇಜಾರಾಗುತ್ತೆ ಇದೆ. ಅಯ್ಯೋ, ಇನ್ನು ಪಡವಲಕಾಯಿ ಒಂದು ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ಇದೇನಾದ್ರೂ ಮತ್ತೆ ಅವು ತಿಂದ್ಬಿಡುತ್ತೆ ಅಂತ ಹೇಳಿ ಹೀಗೆ ಕಟ್ಟಿದ್ದೀನಿ. ಇನ್ನೇನು ಮಾಡೋದು. ನಮಗೆ 1-2 ಬೆಳೆದಿದ್ದನ್ನು ಹಿಂಗೆ ತಿಂದ್ರೇ ಇಷ್ಟೊಂದು ಬೇಜಾರಾಗುತ್ತೆ. ಇನ್ನು ರೈತರಿಗೆ ಬೆಳೆದಿರೋ ಬೆಳೆ ಎಲ್ಲ ನಾಶ ಮಾಡ್ತಾವಲ್ಲ ಕಾಡು ಪ್ರಾಣಿಗಳು, ಮಂಗಗಳು ಎಲ್ಲ. ಪಾಪ ಅವ್ರಿಗೆ ಅದೆಷ್ಟು ಬೇಜಾರಾಗ್ಬೋದು. ಇದಕ್ಕೆ ಸೊಲ್ಯೂಷನ್ ನೆಟ್ಟೆ ಹಾಕಿಸ್ಬೇಕು ಅಂತ ಅನಿಸುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೇಜಾರಾಗ್ತಾಯಿದೆ.